ಬಜ್ಜಿ ಬೋಂಡ ತಿಂದು ನಿಮಗೇನಾದರೂ ಬೇಜಾರಾಗಿದ್ದೀನಾ ಅಥವಾ ಡಿಫ್ರೆಂಟ್ ಆದ ರುಚಿಯಲ್ಲಿ ಡಿಫ್ರೆಂಟ್ ಆದ ಸ್ಟೈಲ್ನಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂದ್ಕೊಂಡಾಗ ಈ ಸ್ನ್ಯಾಕ್ಸನ್ನು ಮಾಡಿ ನೋಡಿರಿ. ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಟೇಸ್ಟ್ ಅಂತೂ ಜಬರ್ದಸ್ತಾಗಿರುತ್ತೆ ನೋಡಿರಿ. ಈ ಥರ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದರೂ ನೀವು ಮಾಡ್ಕೊಂಡು ತಿನ್ಬೋದು ನೋಡಿರಿ. ಹಾಗಾದರೆ ನೋಡಿ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಅನ್ನಿಸ್ತಾ ಇದೆ, ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ, ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟು ನೋಡಿ. ಈಗ ನೋಡಿ, ನಾನು ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಆಲೂಗಡ್ಡೆನ ಬಳಸಿಬಿಟ್ಟು ಇವತ್ತು ಈ ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ. ಅಂದರೆ ಹಸಿ ಆಲೂಗಡ್ಡೆನ ಬಳಸ್ತಾ ಇದ್ದೀನಿ. ಇದು ಬಾಯ್ಲ್ ಮಾಡಿದ್ದಲ್ಲ. ಈಗ ಇದ್ರ ಮೇಲಿನ ಸಿಪ್ಪೆನ ಗ್ರೇಟ್ ಮಾಡಿ ತಗೊಳ್ರಿ. ಅಂದರೆ ಇದರಲ್ಲಿ ಏನಾದರೂ ಧೂಳು ಅದೇನಿದ್ರೆ ಹೊರಟೋಗ್ಬಿಡುತ್ತೆ. ಇನ್ನೊಂದು ಏನಂದರೆ, ಸ್ನ್ಯಾಕ್ಸ್ ಇದು ಚೆನ್ನಾಗಿ ಟೇಸ್ಟಿಯಾಗಿ ಬರಬೇಕು ಅಂದರೆ ಸಿಪ್ಪೆನ ತೆಗೆದು ಬಿಡಬೇಕು. ಆವಾಗ ಕ್ರಂಚಿಯಾಗಿ ಸೂಪರಾಗಿ ಬರುತ್ತೆ. ಈ ರೀತಿ ಆಲೂಗಡ್ಡೆನೆಲ್ಲ ಸಿಪ್ಪೆನ ಪೀಲ್ ಮಾಡಿ ತೊಗೊಂಡ್ಬಿಡ್ರಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಸ್ನ್ಯಾಕ್ಸ್ ಬೇಕು ಅಂದರೆ ನೀವು 2 ಆಲೂಗಡ್ಡೆನಾದರೂ ಬಳಸಿ ಮಾಡ್ಬೋದು. ಬಟ್ ನಾನಿಲ್ಲಿ 1 ಆಲೂಗಡ್ಡೆನಲ್ಲಿ ಎಷ್ಟೊಂದು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಬೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಸಿಪ್ಪೆನ ಗ್ರೇಟ್ ಮಾಡಿ ತೊಗೊಂಡು ಒಂದು ಇಲ್ಲಿ ಗ್ರೇಟರನ್ನು ತೊಗೊಂಡಿದ್ದೀನಿ ನೋಡಿರಿ. ನಿಮ್ಮ ಹತ್ರ ಚೀಸ್ ಗ್ರೇಟರ್ ಇದ್ದರೆ ಅದರಲ್ಲಾದರೂ ನೀವು ಗ್ರೇಟ್ ಮಾಡ್ಬೋದು. ಈ ರೀತಿ ತುರಿಯೋ ಮನೆಯಲ್ಲಿ ಇದನ್ನು ಸಣ್ಣ ಪಾರ್ಟಲ್ಲಿ ನೀವು ಇದನ್ನು ಗ್ರೇಟ್ ಮಾಡಿಕೊಡ್ರಿ. ಅಂದರೆ ಚಿಕ್ಕ ಚಿಕ್ಕ ಲೇಯರ್ಸ್ ಆಗಿ ನಾನಿಲ್ಲಿ ಗ್ರೇಟ್ ಮಾಡಿ ತಗೋತಾ ಇದ್ದೀನಿ. ದೊಡ್ಡದಾಗಿ ಏನು ಬೇಡ, ಚಿಕ್ಕದಾಗಿ ಲೇಯರ್ಸನ್ನು ಗ್ರೇಟ್ ಮಾಡಿರಿ. ಆವಾಗ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ ನೋಡಿ. ಇದೇ ರೀತಿ ಎಲ್ಲ ಆಲೂಗಡ್ಡೆನ ಗ್ರೇಟ್ ಮಾಡಿ ತಗೊಳ್ರಿ. ಇಲ್ಲಿ ನೋಡಿರಿ, ಒಂದು ಆಲೂಗಡ್ಡೆಯಲ್ಲಿ ನಮಗೆ ಇಷ್ಟೊಂದು ಲೇಯರ್ಸ್ ಸಿಕ್ಕಿದೆ. ಸಾಕು, ಇಷ್ಟಾದರೆ ಸಾಕು ನೋಡಿರಿ. ನಾನು ಮಾಡ್ತಿರೋಂಥ ಸ್ನ್ಯಾಕ್ಸಿಗೆ ನಾನಿಲ್ಲಿ 1 ಆಲೂಗಡ್ಡೆನ ಬಳಸಿದ್ದೀನಿ. ಈಗ ಇದನ್ನು ನೀರಲ್ಲಿ ಹಾಕಿ ವಾಶ್ ಮಾಡಿ ತೊಗೊಂಬಿಡೋಣ. ನಾವು ಲೇಯರ್ಸ್ ಏನು ತಗೊಂಡಿದ್ದೀವಲ್ವ, ಇದನ್ನೆಲ್ಲ ನೀರಲ್ಲಿ ಹಾಕಿ ವಾಶ್ ಮಾಡಿರಿ. ಏಕೆಂದರೆ ಇದರಲ್ಲಿ ತುಂಬ ಸ್ಟಾರ್ಚ್ ಇರುತ್ತೆ ಆಲೂಗಡ್ಡೆನಲ್ಲಿ. ಅದೆಲ್ಲ ಹೊರಟೋಗಬೇಕು ಅಂದರೆ ನೀವು 1-2 ಸರಿ ಇದನ್ನು ನೀಟಾಗಿ ಈ ರೀತಿ ವಾಶ್ ಮಾಡಿ ತೊಗೊಳ್ರಿ. ಇಲ್ಲಾಂದರೆ ಈ ಥರ ತೊಳೆದು ನೀವು ಕಾಟನ್ ಬಟ್ಟೆಯಲ್ಲಿ ಹಾಕಿ ನೀವು ಹಿಂಡಿದ್ರು ಕೂಡ ಚೆನ್ನಾಗಿರುತ್ತೆ. ಇಲ್ಲ ಸ್ಟ್ರೈನರಲ್ಲಿ ಹಾಕಿದ್ರು ಕೂಡ ಈಸಿಯಾಗಿ ನೀವು ಇದನ್ನು ಮಾಡ್ಬೋದು. ಬಟ್ ಈ ಥರ ಕೈಯಿಂದ ಸ್ಕ್ವೀಸ್ ಮಾಡೋದ್ರಿಂದ ನೀರಿನ ಅಂಶ ಎಲ್ಲ ಹೊರಟೋಗ್ಬಿಡುತ್ತೆ. ಈ ರೀತಿ ನೀರಿನ ಅಂಶ ಇಲ್ಲಾರ್ದೇ ರೀತಿ ಇದನ್ನು ತಗೋಬೇಕು ನೋಡಿ. ಹೀಗೆ ನಾವು ನೀರಲ್ಲಿ ಹಾಕಿ ವಾಶ್ ಮಾಡೋದ್ರಿಂದ ಆಲೂಗಡ್ಡೆ ಕಪ್ಪಾಗೋದಿಲ್ಲ. ನಾವು ಗ್ರೇಟ್ ಮಾಡಿದಾಗಲಿ ಅಥವಾ ಕಟ್ ಮಾಡಿದಾಗಲಿ ಆಲೂಗಡ್ಡೆ ಜಾಸ್ತಿ ಕಪ್ಪಾಗಿಬಿಡುತ್ತೆ. ಹಂಗಾಗಬಾರ್ದು ಅಂದಾಗ ಈ ರೀತಿ ನೀರಲ್ಲಿ ಹಾಕಿ ಇಡ್ರಿ. ಈಗ ಅದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡಿರಿ, 1 ಕಪ್ಪಷ್ಟು ನಾನಿಲ್ಲಿ ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ರಿ. ತೆಳು ಅವಲಕ್ಕಿ ಆದರೂ ತೊಗೋಬೋದು, ದಪ್ಪ ಅವಲಕ್ಕಿ ಆದರೂ ತೊಗೋಬೋದು. ಇಲ್ಲಿ ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನೀಗ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ನೀರು ಹಾಕಿ ಇದನ್ನು ಸಹಿತ 1-2 ಸರಿ ವಾಶ್ ಮಾಡಿ ತೊಗೊಳ್ರಿ. ಇದರಲ್ಲಿರುವಂಥ ಧೂಳು ಎಲ್ಲ ಹೊರಟೋಗ್ಬಿಡಲಿ. ಅವಲಕ್ಕಿಯಲ್ಲಿ ಹಿಟ್ಟಿನ ಥರ ಧೂಳು ಇರುತ್ತೆ, ಅದೆಲ್ಲ ನೀಟಾಗಿ ಹೋಗ್ಬಿಡುತ್ತೆ. 1-2 ಸರಿ ಇದನ್ನು ವಾಶ್ ಮಾಡಿದರೆ ಸಾಕು. ಸ್ವಲ್ಪ ಇದನ್ನು ಈ ಥರ ತಿಕ್ಕಿ ತೊಳೆದ್ರೆ ಚೆನ್ನಾಗಿ ವೈಟ್ ಕಲರ್ನಲ್ಲಿ ಬರುತ್ತೆ ನೋಡಿರಿ. ಈಗ ಇದನ್ನು ಬಸ್ತು ಇನ್ನೊಂದು ಸರಿ ಇದನ್ನು ನೀರಲ್ಲಿ ಹಾಕಿ ವಾಶ್ ಮಾಡಿ ತೊಗೊಂಡು ಬರ್ತೀನಿ ನೋಡಿರಿ. ಅವಲಕ್ಕಿನ 2 ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀವಿ. ಈಗ ಇದನ್ನೇನು ಮಾಡೋಣ ಅಂದರೆ, ಹೀಗೇ ನೆನೆಯಕ್ಕೆ ಬಿಟ್ಬಿಡೋಣ. ಸ್ವಲ್ಪ ನೀರು ಚಿಮ್ಕಿಸ್ರಿ. ಇದಕ್ಕೆ 1-2 ಸ್ಪೂನಷ್ಟು ನೀರು ಹಾಕಿದ್ದನ್ನು ಒಂದು 5 ನಿಮಿಷ ನೆನೆಯಕ್ಕಿಡೋಣ. ಇಲ್ಲಿ ನೋಡಿರಿ, ಫಸ್ಟ್ ನಾವೇನು ಆಲೂಗಡ್ಡೆ ಗ್ರೇಟ್ ಮಾಡಿದ್ದೀವಲ್ವ, ಈ ರೀತಿ ನೋಡಿರಿ ಉದ್ರಾಗಿ ಇದೆ. ಹೀಗೇ ಇರಬೇಕು, ಇದರಲ್ಲಿ ನೀರಿನ ಅಂಶ ಏನೂ ಇರಬಾರ್ದು. ಈಗ ಇದಕ್ಕೆ ಮಸಾಲೆ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆ ರೆಡಿ ಮಾಡೋದಕ್ಕೆ ಒಂದು ಚಿಕ್ಕದಾದ ಜಾರ್ ತೊಗೊಳ್ರಿ. ಇದಕ್ಕೆ ಕಟ್ ಮಾಡಿದಂತಹ ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ. ಇದು ಖಾರನ ಕಡಿಮೆ ಇರುತ್ತೆ, ಮಕ್ಕಳು ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದ್ರ ಅರೋಮಾ ಮತ್ತು ಫ್ಲೇವರ್ ಸೂಪರಾಗಿ ಬರುತ್ತೆ. ಕ್ಯಾಪ್ಸಿಕನ್ನ ಈ ಥರ ದಪ್ಪದಾಗಿ ಕಟ್ ಮಾಡಿ ಹಾಕ್ರಿ. ಆಮೇಲೆ ನೋಡಿರಿ, ಇದಕ್ಕೆ ಇನ್ನೂ ಒಂದು ಅರ್ಧ ಕಪ್ಪಷ್ಟು ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ಹಸಿ ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡಿ ಹಾಕ್ಕೊಳ್ರಿ. ಇದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತು ಸ್ವಲ್ಪ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಘಮ ಕೂಡ ಚೆನ್ನಾಗಿರುತ್ತೆ. ನಾವು ಫ್ರೈ ಮಾಡಿದಾಗ ಅದು ತಿನ್ನೋದಕ್ಕೆ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ರಿ. ನೀವು ಸೋಪ್ ಇದ್ದರೆ ಸೋಪ್ ಕೂಡ ಹಾಕ್ಬೋದು. ಬಡೆ ಸೊಪ್ಪು ಅಂತೀವಲ್ಲ, ಅದನ್ನು ಸಹಿತ ಹಾಕಿ ಗ್ರೈಂಡ್ ಮಾಡ್ಬೋದು. ಇದಕ್ಕೆ ನೀರು ಹಾಕಬೇಡ್ರಿ, ಹೀಗೆ ತರಿಯಾಗಿ ಗ್ರೈಂಡ್ ಮಾಡಿರಿ. ನೈಸಾಗಿ ಗ್ರೈಂಡ್ ಮಾಡಬಾರ್ದು, ತರಿಯಾಗಿ ಈ ರೀತಿ ಗ್ರೈಂಡ್ ಮಾಡಬೇಕು. ಏಕೆಂದ್ರೆ ನೋಡಿ, ಕ್ಯಾಪ್ಸಿಕಮಲ್ಲಿ ಉಳ್ಳಾಗಡ್ಡೆಯಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಹಾಕಬಾರ್ದು. ಈ ರೀತಿ ತರಿಯಾಗಿನೇ ಇದನ್ನು ಗ್ರೈಂಡ್ ಮಾಡಿ ತೊಗೊಳ್ರಿ. ಇವಾಗ ನೋಡಿರಿ, ಫಸ್ಟು ನಾವೇನು ಅವಲಕ್ಕಿ ನೆನೆಯಕ್ಕಿಟ್ಟಿದ್ವಲ್ಲ, ಅದು ಚೆನ್ನಾಗಿ ನೆನೆದಿದೆ. ಒಂದು 10 ನಿಮಿಷ ಬಿಟ್ಟರೆ ಸಾಕು ನೋಡಿರಿ, ಸಾಫ್ಟಾಗಿ ಬರುತ್ತೆ. ಇದನ್ನೀಗ ಕೈಯಿಂದನೇ ನಾನಿಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಸ್ಮ್ಯಾಶರಿಂದನೂ ಮಾಡ್ಬೋದು. ಹಿಟ್ಟಿನ ಥರ ಆಗಬೇಕು. ಅಲ್ಲಿವರೆಗೂ ಒಂದು 5 ನಿಮಿಷ ಇದನ್ನು ಕೈಯಿಂದನೇ ಈ ಥರ ಅದ್ಮಿನಾದರೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು. ಅಂದರೆ ಆಲೂಗಡ್ಡೆ ಏನು ಗಂಟು ಇರಬಾರ್ದು ನೋಡಿರಿ ಇದರಲ್ಲಿ ಅವಲಕ್ಕಿದು. ಈಗ ಇದನ್ನು ಸ್ವಲ್ಪ ಕೈಯಿಂದ ನಾದಿದ್ರೆ ಸಾಕು ನೋಡಿರಿ, ತುಂಬ ಚೆನ್ನಾಗಿ ನೆಂದಿರುತ್ತೆ. ನೀವು ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ ನಾದೋದಕ್ಕೆ. ಈ ರೀತಿ ಹಿಟ್ಟಿನ ಥರ ನಾದ್ಕೊಳ್ರಿ ನೋಡಿರಿ. ಈಗ ತುಂಬ ಚೆನ್ನಾಗಿ ಬಂದಿದೆ.
ಈಗ ಇದಕ್ಕೆ ನಾನಿಲ್ಲಿ ಉಳ್ಕಿದ್ದೆಲ್ಲ ಸಾಮಗ್ರಿಗಳನ್ನು ಆ್ಯಡ್ ಮಾಡ್ತೀನಿ. ಫಸ್ಟ್ ನಾವು ಗ್ರೇಟ್ ಮಾಡಿದಂಥ ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದರಲ್ಲಿನೇ ಈ ಅವಲಕ್ಕಿ ಮಿಶ್ರಣವನ್ನು ಹಾಕ್ರಿ. ಆಮೇಲೆ ನೋಡಿರಿ ನಾವೇನೀಗ ಗ್ರೈಂಡ್ ಮಾಡಿ ತೊಗೊಂಡಿದ್ವಲ್ಲ ಆ ಮಸಾಲನ್ನು ಸಹಿತ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಉಪ್ಪು ಇವಾಗಲೇ ಆ್ಯಡ್ ಮಾಡಿಕೊಡ್ರಿ, ಮತ್ತು ಮೇಲಿಂದ ಏನು ಹಾಕೋದು ಬೇಡ. ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಗ್ರೈಂಡ್ ಮಾಡಬೇಕಾದ್ರೆ ಕ್ಯಾಪ್ಸಿಕಮ್ ಹಾಕಿರ್ತೀವಿ, ಬಟ್ ಅದು ಖಾರ ಇರೋದಿಲ್ಲ ಜಾಸ್ತಿ. ಚಿಲ್ಲಿ ಫ್ಲೇಕ್ಸ್ ಹಾಕ್ರಿ. ಮತ್ತು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಬಳಸ್ರಿ, ತುಂಬ ಚೆನ್ನಾಗಿರುತ್ತೆ ಅದರದ್ದು ಫ್ಲೇವರು. ಈಗ ನೋಡಿರಿ ಗ್ರೈಂಡ್ ಮಾಡಿ ತೊಗೊಂಡು ಬಂದಂಥ ಕ್ಯಾಪ್ಸಿಕಮ್ಮು, ಉಳ್ಳಾಗಡ್ಡಿ ಮತ್ತು ಜೀರಿಗೆ ಇದ್ರ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದು ತರ್ತರಿಯಾಗಿದ್ರೇ ಚೆನ್ನಾಗಿರುತ್ತೆ, ನೈಸಾಗಿ ಪೂರ್ತಿ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡ್ರಿ. ಇದರಲ್ಲಿರುವಂಥ ಮೊಯ್ಚರೈಸ್ನಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೇಲಿಂದ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡ್ರಿ, ಯಾಕೆಂದರೆ ಆಲೂಗಡ್ಡೆನಲ್ಲೂ ತುಂಬ ನೀರಿನಂಶ ಇರುತ್ತೆ. ಈಗ ಇದಕ್ಕೆ ಒಂದು 2-3 ಟೀ ಸ್ಪೂನಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಕಡಲೆ ಹಿಟ್ಟನ್ನು ಹಾಕ್ಬೋದು ಅಥವಾ ಮೈದಾ ಹಿಟ್ಟನ್ನು ಹಾಕ್ಬೋದು, ಇಲ್ಲಾಂದರೆ ಕಾರ್ನ್ಫ್ಲೋರ್ ಆದರೂ ಹಾಕ್ಬೋದು. ಸ್ವಲ್ಪ ಬೈಂಡಿಂಗೋಸ್ಕರ ನಿಮಗೆ ಯಾವ ಹಿಟ್ಟು ಅವೈಲೇಬಲ್ ಇದ್ದೀನೋ ಅದನ್ನು ಹಾಕ್ಬೋದು, ಇಲ್ಲಾಂದ್ರೆ ಅಕ್ಕಿ ಹಿಟ್ಟನ್ನಾದರೂ ಹಾಕ್ಬೋದು. ನೋಡಿರಿ ಸ್ವಲ್ಪ ಬೈಂಡಿಂಗ್ ಬಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಈ ಥರ ನಾದ್ಕೊಳ್ರಿ ಹಿಟ್ಟನ್ನು. ನಾವು ಹಾಕಿರುವಂಥ ಎಲ್ಲ ಸ್ಪೈಸಸ್ಸು ನೀಟಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಇದನ್ನು ಕಲಿಸ್ಕೊಳ್ರಿ ಒಂದ್ಸರಿ. ಈಗ ಇದನ್ನು 5 ನಿಮಿಷ ರೆಸ್ಟಿಗೆ ಇಡೋಣ. ನೆಕ್ಸ್ಟ್ ಒಂದು ಬೌಲನ್ನು ತಗೊಳ್ರಿ. ಇದಕ್ಕೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿರಿ 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೂ ಸಹಿತ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟಾಗಿರುತ್ತೆ, ತುಂಬ ಸ್ಪೈಸಿ ಕೂಡ ಆಗೋದಿಲ್ಲ. ನೋಡಿ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕಿದ್ದೀನಿ, ಮತ್ತು ಒಂದು ಚಿಟಿಕೆ ಉಪ್ಪನ್ನು ಹಾಕಿದ್ದೀನಿ. ಬಟ್ ಇದಕ್ಕೆ ನೀರು ಹಾಕಬಾರ್ದು, ಹೀಗೇ ಡ್ರೈ ಮಿಕ್ಸ್ ಕೊಡಿ. ಒಂದು ಸ್ವಲ್ಪ ಈ ಥರ ಡ್ರೈ ಮಿಕ್ಸ್ ಮಾಡಿರಿ. ನಾವು ಹಾಕಿರೋಂಥ ಉಪ್ಪು ಮತ್ತು ಸ್ಪೈಸಸ್ ಎಲ್ಲ ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಆಗಬೇಕು. ಈ ರೀತಿ ಇದನ್ನು ಡ್ರೈ ಆಗಿಯೇ ಇಡ್ರಿ. ಡ್ರೈ ಆಗಿ ಇಟ್ಮೇಲೆ ನೋಡಿರಿ, ಇಲ್ಲಿ ನಾವು ಫಸ್ಟೇ ನಾದ್ಕೊಂಡು ಇಟ್ಕೊಂಡಿದ್ವಲ್ಲ ಅವಲಕ್ಕಿ, ಗೋಧಿ ಹಿಟ್ಟು ಎಲ್ಲದ ಮಿಶ್ರಣ, ಇದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿದ್ದಿ ಇದನ್ನು ರೋಲ್ ಮಾಡ್ಕೊಳ್ರಿ. ನಾವು ಮಾಮೂಲು ಉಂಡೆ ಎಲ್ಲ ಮಾಡ್ತೀವಲ್ವ ಅದೇ ರೀತಿ ಮಾಡಬೇಕು. ಒಂದು 5 ನಿಮಿಷ ಬಿಟ್ಟರೆ ಎಲ್ಲ ಉಪ್ಪು ಖಾರ ಚೆನ್ನಾಗಿ ಸೆಟ್ ಆಗುತ್ತೆ. ಈ ರೀತಿ ಸೆಟ್ ಆಗೋಕ್ಕೆ ಬಿಟ್ಬಿಡಿ. ಈಗ ನೋಡಿರಿ ಚಿಕ್ಕದಾದಂಥ ಬಾಲ್ಸನ್ನು ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ನಿಮ್ಗೆ ಯಾವ ರೀತಿ ಬೇಕೋ ಆ ಶೇಪ್ನಲ್ಲಿ ನೀವು ರೆಡಿ ಮಾಡ್ಕೋಬೋದು. ಬಾಲ್ಸ್ ರೀತಿ ಆದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಸೂಪರಾಗಿರುತ್ತೆ. ನೋಡಿ ಈ ರೀತಿ ಮಾಡ್ಕೊಳ್ರಿ. ಆದರೆ ಕ್ರ್ಯಾಕ್ಸ್ ಏನು ಇರಬಾರ್ದು, ಸಾಫ್ಟ್ ಆದಂಥ ಉಂಡೆಗಳನ್ನು ಮಾಡ್ಕೊಳ್ರಿ. ಕ್ರ್ಯಾಕ್ಸ್ ಇದ್ದರೆ ಸ್ವಲ್ಪ ಈ ಥರ ರೋಲ್ ಮಾಡಿರಿ, ನೀಟಾಗಿ ಬರುತ್ತೆ. ಯಾವುದೇ ರೀತಿ ಕ್ರ್ಯಾಕ್ಸ್ ಇರಬಾರ್ದು. ನೋಡಿರಿ ಕ್ರ್ಯಾಕ್ಸ್ ಆಗಿಬಿಟ್ರೆ ನಾವು ಫ್ರೈ ಮಾಡಬೇಕಾದ್ರೆ ಅದು ಚೆನ್ನಾಗಿರೋದಿಲ್ಲ, ಎಲ್ಲ ಒಡೆದು ಹೋಗ್ಬಿಡುತ್ತೆ. ನೋಡಿರಿ ಇದೇ ರೀತಿ ಎಲ್ಲ ಉಂಡೆಗಳನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಪರ್ಫೆಕ್ಟಾಗಿ ಮಾಡ್ಕೊಳ್ರಿ. ಸ್ವಲ್ಪ ಕೈಯಿಗೆ ಎಣ್ಣೆ ಸವರ್ಕೊಂಡ್ರೆ ನೋಡಿರಿ ನೀಟಾಗಿ ಬರುತ್ತೆ. ಈಗ ನೋಡಿರಿ ಇಲ್ಲಿ ಒಂದು ಬೌಲ್ನಲ್ಲಿ ನಾನು ನೀರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 2 ಗ್ಲಾಸಷ್ಟು, ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ರಿ. ಆಮೇಲೆ ಇಲ್ಲಿ ಡ್ರೈ ಮಿಕ್ಸ್ ಮಾಡಿದಂಥ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಮತ್ತು ಎಳ್ಳು ಹಾಕಿ ಮಿಕ್ಸ್ ಮಾಡಿದ್ವಲ್ಲ ಆ ಹಿಟ್ಟಿನಲ್ಲಿ ನಾವೀಗೇನು ಫಸ್ಟ್ ಮಾಡಿದ್ವಲ್ಲ ಉಂಡೆ, ಇದನ್ನು ಹಾಕ್ರಿ. ಹಾಕಿ ಈ ರೀತಿ ನೋಡಿರಿ ಒಂದು 3 ಮಾಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ಕೋಬೇಕು ಅಂಥೇಳಿ. ಹಿಟ್ಟಲ್ಲಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ಉಂಡೆಗಳನ್ನೆಲ್ಲ. ನೋಡಿ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೋಟಿಂಗ್ ಆದಮೇಲೆ ನೀವು ಇದನ್ನು ತೆಗಿಬೇಕು. ಒಂದು ಸ್ವಲ್ಪ ಇದನ್ನು ರೌಂಡ್ ಆಗಿ ತಿರುಗಿಸಿದ್ರೆ ನೀಟಾಗಿ ಕೋಟ್ ಆಗುತ್ತೆ. ನೋಡಿರಿ ಈ ರೀತಿ ಆಗಿರಬೇಕು. ಇದನ್ನು ನಾನೀಗ ಏನು ಮಾಡ್ತಾಯಿದ್ದೀನಿ, ಫಸ್ಟೇ ನೀವು ಒಂದು ಬೌಲ್ನಲ್ಲಿ ನೀರು ತೊಗೊಂಡಿದ್ವಲ್ವ ಆ ನೀರಿಗೆ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ ಹಾಕಿದನ್ನು ನೆನೆಸೋದೇನು ಬೇಡ, ಅದರಲ್ಲಿ ಡಿಪ್ ಮಾಡಿ ತೆಗಿಬೇಕು ಅಷ್ಟೇ. ಯಾಕಂದರೆ ಇದು ಕೋಟಿಂಗ್ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ ಈ ರೀತಿ ಒಂದು ಸರಿ ನೀರಲ್ಲಿ ಹೊರಳಾಡಿಸಿ ತೆಗಿರಿ, ಮತ್ತು ಡ್ರೈ ಹಿಟ್ಟಿಗೆ ಹಾಕಿರಿ. ಈ ರೀತಿ ಮಾಡಬೇಕು. ಅಂದರೆ ಏನಾಗುತ್ತೆ, ಮೇಗಿಲ್ ಕೋಟಿಂಗ್ ಎಲ್ಲ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ನಾವು ಇದರಲ್ಲಿ ಡ್ರೈ ಮಿಕ್ಸ್ನಲ್ಲಿ ಹಾಕಿದಂಥ ಸ್ಪೈಸಸ್ಸು ಕೂಡ ಚೆನ್ನಾಗಿ ಅಂಟುಕೊಳ್ಳುತ್ತೆ. ಅದಕ್ಕೆ ಫ್ರೈ ಮಾಡಬೇಕಾದ್ರೆ ತುಂಬ ಕಡಕ್ಕಾಗಿ ಚೆನ್ನಾಗಿ ಬರುತ್ತೆ. ನೋಡಿರಿ ಈ ರೀತಿ ಇದನ್ನು 2 ಸರಿ ಮಾಡಬೇಕು. ಮತ್ತು ಈಗ ಹಿಟ್ಟಿನಲ್ಲಿ ಹಾಕಿ ಈ ಥರ ಹೊಳಾಡಿಸಿ ಮತ್ತೆ ಒಂದು ಸರಿ ನೀರಲ್ಲಿ ಇದನ್ನು ಡಿಪ್ ಮಾಡಿರಿ. ನೋಡಿ ಇದೇ ರೀತಿ ಮಾಡಿಕೊಡ್ರಿ, ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಚೆನ್ನಾಗಿ ತುಂಬ ಖಡಕ್ಕಾಗಿರುತ್ತೆ. ನೋಡಿರಿ ಫ್ರೈ ಮಾಡಿದ ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಬರುತ್ತೆ ಇದು ಅಂಥೇಳಿ. ನೋಡಿರಿ ಮತ್ತೆ ಒಂದು ಸರಿ ನಾನೀಗ ಹಿಟ್ಟಲ್ಲಿ ಹಾಕ್ತಾಯಿದ್ದೀನಿ. ಇದೇ ರೀತಿ 2 ಸರಿ ಮಾಡಿಕೊಡ್ರಿ, ಚೆನ್ನಾಗಿ ಬರುತ್ತೆ. ಈಗ ಮತ್ತೆ ಇದನ್ನು ಒಣ ಹಿಟ್ಟಿನಲ್ಲಿ ಡ್ರೈ ಹಿಟ್ಟಿನಲ್ಲಿ ಈ ಥರ ಮಿಕ್ಸ್ ಮಾಡಿಕೊಳ್ರಿ. ನೋಡಿರಿ ನಾವು ಮಾಡಬೇಕಾದ್ರೆ ಉಂಡೆ ಎಷ್ಟು ಚಿಕ್ಕದಾಗಿತ್ತು, ಈ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ನೋಡಿರಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ಈಗ ಅದನ್ನು ಸ್ವಲ್ಪ ಒಂದು ತಟ್ಟೆಗೆಲ್ಲ ಎಣ್ಣೆ ಸವರ್ಕೊಂಬಿಟ್ಟು ಸ್ಪ್ರೆಡ್ ಮಾಡಿಕೊಳ್ರಿ. ಎಣ್ಣೆನ ಚೆನ್ನಾಗಿ, ಅಂದರೆ ಅಂಟ್ಕೋಬಾರ್ದು ಅಂಥೇಳಿ
ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು ತಟ್ಟೆಗೆ ಈ ಥರ ಹಾಕ್ಕೊಂಡು ನಾವು ಹಿಟ್ಟಲ್ಲೇನು ಹೊರಳಾಡಿಸಿರ್ತೀವಲ್ವ ಆ ಉಂಡೆನ ಇದಕ್ಕೆ ಡೈರೆಕ್ಟಾಗಿ ಇಟ್ಬಿಡ್ರಿ. ನೋಡಿರಿ, ಮತ್ತೆ ನೀರಲ್ಲಿ ಅದ್ದೋದು ಬೇಡ, ಒಂದೆರಡು ಸರಿ ಅದ್ದಿದ್ರೆ ಸಾಕು. ನೋಡಿರಿ, ಚೆನ್ನಾಗಿ ಬಂದಿರುತ್ತೆ ಕೋಟಿಂಗ್, ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ. ಈ ಮೆಥಡಲ್ಲಿ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿರಿ, ತುಂಬ ಅಮೇಝಿಂಗ್ ಇರುತ್ತೆ. ಈಗ ಇದೇ ರೀತಿ ಎಲ್ಲ ಉಂಡೆಗಳನ್ನು ನಾನು ಮಾಡ್ಕೊಂಬರ್ತೀನಿ. ಡ್ರೈ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಬೇಕು, ಮತ್ತು ನೀರಲ್ಲಿ ಅದ್ದಿ ಮತ್ತೆ ಒಂದ್ಸರಿ ಡ್ರೈ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಂಬರ್ಬೇಕು. ನೋಡಿ, ಈ ಥರ ಮಾಡಿದ್ದೀನಿ ನಾನು ಆಲ್ರೆಡಿ. ಇಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ. ಈಗ ಇದನ್ನು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಸ್ಟೀಮ್ ಮಾಡಬೇಕು. ಇಡ್ಲಿ ಪಾತ್ರೆನಲ್ಲಾದರೂ ಸ್ಟೀಮ್ ಮಾಡಿರಿ, ಇಲ್ಲಾಂದರೆ ಈ ಥರ ಸ್ಟೀಮರ್ ತೊಗೊಂಡು ಅದರಲ್ಲಿ ಡೈರೆಕ್ಟಾಗಿ ನೀವು ಸ್ಟೀಮ್ ಮಾಡ್ಬೋದು. ಒಂದು 5ರಿಂದ 10 ನಿಮಿಷ ಸ್ಟೀಮ್ ಮಾಡಿದ್ರೆ ಮೋಮೋಸ್ ಥರ ಇದು ರೆಡಿ ಆಗುತ್ತೆ. ನೋಡಿ, ಇಲ್ಲಿ ಸ್ಟೀಮ್ ಆಗಿದೆ ಚೆನ್ನಾಗಿ. ಈಗ ಒಂದು 10 ನಿಮಿಷ ಆಗಿದೆ ನಾನು ಆಲ್ರೆಡಿ ಸ್ಟೀಮ್ ಮಾಡೋಕ್ಕಿಟ್ಟು. ಈ ರೀತಿ ನೋಡಿರಿ, ಹವೆಯಲ್ಲಿ ಬೆಂದಿಸಿದ್ರೆ ಅದ್ರ ಘಮ ಪರಿಮಳ ಏನಿದೆ ನೋಡಿರಿ ತುಂಬ ಚೆನ್ನಾಗಿ ಬರ್ತಿರುತ್ತೆ. ನೀವು ಇದನ್ನು ಹೆಲ್ದಿಯಾಗಿ ತಿನ್ನಬೇಕು ಅಂದರೆ ಇದೇ ರೀತಿಯೇ ನೀವು ತಿನ್ಬೋದು ಸಾಸ್ ಜೊತೆ. ಇಲ್ಲ ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬೇಕು ಅನ್ನೋರು ಇದನ್ನು ಫ್ರೈ ಮಾಡಿಕೊಂಡು ತಿನ್ಬೋದು. ನೋಡಿರಿ, ನಾನಿಲ್ಲಿ ಇದನ್ನು ತೆಗೆದಿದ್ದೀನಿ. ತುಂಬ ಬಿಸಿ ಇದೆ, ಇದು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗಲಿ. ಈ ನೋಡಿರಿ, ಈ ಜಿಟಿ ಮಳೆಗೆ ಈ ರೀತಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೀವು ಹೀಗೇ ಇದನ್ನು ತಿನ್ಬೋದು, ಇದು ಚೆನ್ನಾಗಿರುತ್ತೆ ಟೇಸ್ಟ್. ಬೇಡ ಅನ್ನೋರು ಏನು ಮಾಡಬೇಕು ನೋಡಿರಿ, ಒಂದು 10 ನಿಮಿಷ ಬಿಟ್ಟು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಡು ಕೂಡ ತಿನ್ಬೋದು. ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರಾಗಿ ಬಂದಿದೆ ನೋಡಿ. ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂತೇಳಿ ತಿಳಿಸಿ. ಖಂಡಿತ ಎಲ್ಲರೂ ಇಷ್ಟಪಡ್ತೀರಾ. ಇದೇ ರೀತಿ ಒಳ್ಳೆ ರೆಸಿಪಿಗಳನ್ನು ಸಹಿತ ನಾನು ಆಲೂಗಡ್ಡೆ ಸ್ನ್ಯಾಕ್ಸ್ ರೆಸಿಪಿಗಳನ್ನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನೀವು ಚಾನಲ್ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಎಲ್ಲ ರೀತಿಯ ರೆಸಿಪಿಗಳು ಅವೈಲೇಬಲ್ ಇರುತ್ತೆ. ಅಲ್ಲಿ ನಿಮ್ಗೆ ಯಾವುದಾದ್ರು ಇಷ್ಟ ಅನಿಸಿದ್ರೆ ನೋಡಿರಿ, ಎಲ್ಲರ ಜೊತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೆಚ್ಚು ಶೇರ್ ಮಾಡ್ಕೊಳ್ರಿ. ವಿಡಿಯೋಗಳನ್ನು ಹೆಚ್ಚು ಲೈಕ್ ಕೊಡ್ರಿ. ಹಾಗೆ ನಿಮ್ಮ ಒಂದು ಲೈಕ್ ಮತ್ತು ಸಪೋರ್ಟಿಂದ ಒಳ್ಳೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ನಾನು ನೋಡ್ರಿ, ಇಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಆಲ್ರೆಡಿ. ಇದನ್ನು ಫ್ರೈ ಮಾಡ್ತೀನಿ, ಸ್ವಲ್ಪ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ ನಾನು. ಎಲ್ಲದನ್ನು ಒಂದೇ ಸರಿ ಹಾಕಿ ಫ್ರೈ ಮಾಡಿಕೊಡ್ರಿ, ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ನಾವು ಸ್ಟೀಮ್ ಮಾಡಿರೋದ್ರಿಂದ ಸಾಫ್ಟಾಗಿ ಬರೋದಿಲ್ಲ, ಒಳಗಡೆ ಸಾಫ್ಟ್ ಇರುತ್ತೆ, ಮೇಲಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸೈಡ್ ಫ್ರೈ ಆದಮೇಲೆ ಈ ರೀತಿ ಎಲ್ಲದನ್ನು ತಿರುಗಿಸಿ ಹಾಕ್ರಿ. ನೋಡಿ, ಇದೇ ರೀತಿ ನೀವು ಕೂಡ ಮಾಡಿಕೊಂಡು ನೋಡಿರಿ. ಹಾಗೆ ಈ ವಿಡಿಯೋ ಕೂಡ ನಿಮ್ಗೆ ಏನಾದರೂ ಇಷ್ಟ ಅನಿಸಿದರೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ. ಅವರು ಒಂದು ಒಳ್ಳೆಯ ಹೊಸ ರೆಸಿಪಿನ ಕಲ್ತಂಗಾಗುತ್ತೆ, ಹೊಸ ಟೇಸ್ಟನ್ನು ಮಾಡ್ದಂಗಾಗುತ್ತೆ. ನೋಡಿ, ಈ ರೀತಿ ಎಲ್ಲದನ್ನು ತಿರುಗಿಸಿ ಹಾಕಿ ಎರಡೂ ಕಡೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು, ಆವಾಗಲೇ ಟೇಸ್ಟಾಗಿ ಬರುತ್ತೆ ನೋಡಿರಿ. ನಾವು ಹಾಕಿರುವಂಥ ಸ್ಪೈಸಸ್ ಕೂಡ ತುಂಬ ಮೈಲ್ಡ್ ಆಗಿದೆ, ಜಾಸ್ತಿ ಮಸಾಲೆಗಳನ್ನು ಸಹಿತ ಆ್ಯಡ್ ಮಾಡಿಲ್ಲ ನೋಡಿರಿ. ಇದರಲ್ಲಿನೇ ಒಳ್ಳೆಯ ಒಂದು ರುಚಿಕರವಾದಂಥ ಸ್ನ್ಯಾಕ್ಸನ್ನು ನಾವು ಮಾಡ್ಕೋಬೋದು. ಈ ರೀತಿ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿದ್ರೇ ನಿಮಗೆ ಗೊತ್ತಾಗೋದು. ಸ್ವಲ್ಪ ಇದನ್ನು ಒಂದು 5 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಕಲರ್ ಕೂಡ ಚೇಂಜ್ ಆಗಿದೆ, ನೋಡ್ತಿರ್ಬೋದು ನೀವು. ಈ ರೀತಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ರಿ. ಆವಾಗ ನೀವು ಇದನ್ನು ಸ್ಟೋರ್ ಮಾಡಿದರೂ ಕೂಡ ಏನೂ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಹೊರಗಡೆ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ, ಪಿಕ್ನಿಕ್ ಹೋಗ್ಬೇಕಾದ್ರೆ ಅಥವಾ ಮಕ್ಕಳು ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ನೀವು ಇದನ್ನು ಪ್ರಿಪೇರ್ ಮಾಡಿ ಕಟ್ಬೋದು ನೋಡಿರಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ಒಂದು ಆರೋಗ್ಯಕರವಾದ ಫುಡ್ ಆಗಿನೂ ನಾವು ತಿನ್ಬೋದು, ಇಲ್ಲ ಈ ಥರ ಫ್ರೈ ಮಾಡ್ಕೊಂಡಾದರೂ ತಿನ್ಬೋದು. ಚಟ್ಪಟ ಅಂತೇಳಿ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮಾಡ್ಕೊಂಡು ನೋಡಿರಿ, ಸೂಪರಾಗಿರುತ್ತೆ. ಯಾವುದೇ ಮೈಸೂರು ಬೋಂಡ ಬಜ್ಜಿ ತಿಂದು ಬೇಜಾರಾದಾಗ ಈ ರೀತಿ ಒಂಥರ ಡಿಫ್ರೆಂಟ್ ಆದ ಸ್ಟೈಲಲ್ಲಿ, ಡಿಫ್ರೆಂಟ್ ಆದ ಟೇಸ್ಟ್ನಲ್ಲಿ ಮಾಡಿ ನೋಡಿರಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ನೋಡಿರಿ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೇಗೆ ಬಂತು ಅಂತ ತಿಳಿಸಿ. ನಾನು ನೋಡಿರಿ ಇಲ್ಲಿ ಯಾವ ರೀತಿ ಒಳಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ನೀವು ಇದನ್ನು ಮುರಿಬೇಕಾದ್ರೇ ಗೊತ್ತಾಗ್ತಾ ಇದೆ, ಕಟ್ ಮಾಡಿದಾಗ ಗೊತ್ತಾಗುತ್ತೆ ನೋಡಿರಿ. ತುಂಬ ಬಿಸಿ ಇದೆ, ನಾವು ಹಾಕಿರುವಂಥ ಮೆಲ್ಡ್ ಮಸಾಲೆ ಅನ್ನೋದು ತುಂಬ ಒಳ್ಳೆ ಪರಿಮಳ ಕೊಡ್ತಾ ಇದೆ, ಟೇಸ್ಟ್ ಕೂಡ ಹಾಗೆ ಇದೆ. ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.